ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ರೆಬಲ್ ನಾಯಕರ ಮೀಟಿಂಗ್ ಇದೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬಂದಿರುವಂತ ಯತ್ನಾಳ್ ದಿಢೀರ್ ಎಂಬಂತೆ ಬಯಲಾಯಿತು. ಮೀಟಿಂಗ್ ಮಾಡುವಂತ ಸ್ಥಳ ಬದಲಾಗಿ ಹೋಗಿದೆ. ಕುಮಾರ್ ಬಂಗಾರಪ್ಪ ಮನೆ ಬದಲು ಸಿದ್ದೇಶ್ವರ್ ಮನೆಯಲ್ಲಿ ಸಭೆ ನಡೆಯುತ್ತೆ. ಬದಲಾವಣೆ ಆಗಿದೆ ಮೀಟಿಂಗ್ ಸ್ಥಳದಲ್ಲಿ. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ನಿವಾಸದಲ್ಲಿ ಮೀಟಿಂಗ್ ನಡೆಯೋದಿದೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಎಲ್ಲರೂ ಸೇರ್ತಾರೆ ರೆಬಲ್ ನಾಯಕರು. ಬೆಂಗಳೂರಿನ ಯುಬಿ ಸಿಟಿಯಲ್ಲಿರುವಂತಹ ಸಿದ್ದೇಶ್ವರ್ ನಿವಾಸ, ಇಲ್ಲಿಗೆ ಎಲ್ಲರೂ ಬರೋರಿದ್ದಾರೆ. ಸಿದ್ದೇಶ್ವರ್ ನಿವಾಸದಲ್ಲಿ ಯತ್ನಾಳ್ ಟೀಮ್ನಿಂದ ಸಭೆ ನಡೆಯಲಿದೆ. ಒಂದು ಹೈದರಾಬಾದ್ನಿಂದ ಬೆಂಗಳೂರು ಬಂದಿದ್ದಾರೆ ಯತ್ನಾಳ್. ಆಮೇಲೆ ದಿಢೀರಾಗಿ ಮೀಟಿಂಗ್ ಮಾಡುವಂತ ಸ್ಥಳದಲ್ಲಿ ಬದಲಾವಣೆ ಆಗಿದೆ. ಮೊದಲು ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ ಎಲ್ಲ ರೆಬಲ್ ನಾಯಕರು ಸೇರೋದು, ಸಭೆ ಮಾಡೋದು ಅನ್ನೋದಾಗಿ ಎಲ್ಲ ಇತ್ತು. ಇದೀಗ ಕುಮಾರ್ ಬಂಗಾರಪ್ಪ ಅವರ ಮನೆಯ ಬದಲಾಗಿ ಸಿದ್ದೇಶ್ವರ್ ನಿವಾಸದಲ್ಲಿ ಸಭೆಯನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಕಂಗ್ರಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಬೆಂಗಳೂರಿನ ಯುಬಿ ಸಿಟಿಯಲ್ಲಿ ಸಿದ್ದೇಶ್ವರ್ ನಿವಾಸ ಇದೆ. ಜಿಎಂ ಸಿದ್ದೇಶ್ವರ್ ನಿವಾಸದಲ್ಲಿ ಯತ್ನಾಳ್ ಟೀಮ್ ಸಭೆಯನ್ನ ಸೇರುತ್ತೆ. ನೋಡಿ, ಯಾವಾಗ 6 ವರ್ಷದವರೆಗೂ ಕೂಡ ಉಚ್ಚಾಟನೆ ಅನ್ನೋದಾಗಿ ಗೊತ್ತಾಯಿತು, ಬಸನಗೌಡ ಪಾಟೀಲ್ ಯತ್ನಾಳ್ ಮೌನಕ್ಕೆ ಜಾರಿದ್ರು. ಎಲ್ಲೂ ಕೂಡ ರಿಯಾಕ್ಟ್ ಮಾಡಿಲ್ಲ. ಈಗಲೂ ಕೂಡ ಏರ್ಪೋರ್ಟ್ನಿಂದ ಬರ್ತಾ ಇರಬೇಕಾದ್ರೂ ಮಾಧ್ಯಮಗಳಿಗೆ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್. ಇದೀಗ ಇನ್ನೇನು ಕೆಲ ಕ್ಷಣಗಳಲ್ಲಿ ಯತ್ನಾಳ್ ಬಣ ಒಂದು ಸಭೆ ಸೇರುತ್ತೆ. ಈ ನಡುವೆ ನಾಯಕರ ಮಾತುಗಳು ಹಾಗೆ ಆ ಟೀಕೆಗಳೆಲ್ಲವೂ ಕೂಡ ನೀವು ಗಮನಿಸ್ತಾ ಇದ್ರಿ. ಹುಲಿ ಅಂತ ಹೇಳಿದವ್ರನ್ನ ಕಾಡಿಗೆ ಬಿಟ್ಟು ಬರ್ತಾರೆ, ಇಲ್ಲಿ ಯಾರೂ ಕೂಡ ಹೈಕಮಾಂಡ್ ವಿರೋಧವಾಗಿ ಮಾತನಾಡಬಾರ್ದು, ಯತ್ನಾಳ್ ಜೊತೆ ನಾವಿದ್ದೀವಿ ಅನ್ನುವಂಥ ಸ್ಟೇಟ್ಮೆಂಟ್ಗಳನ್ನು ಕೊಡಬಾರ್ದು ಅನ್ನೋದಾಗಿ ಎಲ್ಲ ಮಾತನಾಡ್ತಾ ಇರಬೇಕಾದ್ರೆ, ಮತ್ತೊಂದು ಕಡೆಯಲ್ಲಿ ರೆಬಲ್ ಬಣ ಯಾವ ರೀತಿಯಾಗಿ ಇದಕ್ಕೆ ಸ್ಪಂದಿಸ್ತಾ ಇದೆ ನೋಡಿ. ಯತ್ನಾಳ್ ಅವರ ಜೊತೆಗೆ ಈಗಲೂ ಕೂಡ ನಾವಿದ್ದೀವಿ, ನಮ್ಮ ಪ್ಲಾನಿಂಗ್ಸ್ಗಳೇ ಬೇರೆ ಇದೆ ಅನ್ನುವಂಥ ಸಂದೇಶನ ಇದು. ಇನ್ನೇನು ಕೆಲ ಕ್ಷಣಗಳಲ್ಲಿ ಯತ್ನಾಳ್ ಬಣ ಸಭೆ ಸೇರುತ್ತೆ ಜಿಎಂ ಸಿದ್ದೇಶ್ವರ್ ಅವರ ನಿವಾಸದಲ್ಲಿ. ಆ ಸ್ಥಳವನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ಯತ್ನಾಳ್ ಒಂಟಿಯಾಗಿದ್ದಾರೆ, ಒಬ್ಬರೇ ಇದ್ದಾರೆ, ಯಾರ ಜೊತೆಗೂ ಮಾತನಾಡ್ತಾ ಇಲ್ಲ, ಮೌನಕ್ಕೆ ಶರಣಾಗಿದ್ದಾರೆ ಅಂತ ಹೇಳ್ತಾ ಇದ್ದ ಹಾಗೇನೆ ಇವತ್ತು ರೆಬಲ್ಸ್ ಜೊತೆಗೆ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ ಯತ್ನಾಳ್. ಸೊ ಮುಂದೆ ಏನು, ಈ ಸಭೆಯಲ್ಲಿ ಏನೇನು ಚರ್ಚೆ ಆಗಬಹುದು? ಆಮೇಲೆ ಯತ್ನಾಳ್ ಅವರ ಉಚ್ಚಾಟನೆಗೆ ಕೊಟ್ಟಿರುವಂಥ ಕಾರಣಗಳನ್ನು ನೀವು ಗಮನಿಸಿರ್ತೀರಾ. ಯಾವ್ಯಾವಾಗ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳು ಹೇಗೆ ಟರ್ನನ್ನು ಪಡೆದುಕೊಳ್ತು, ಎಷ್ಟೋ ಬಾರಿ ಹೈಕಮಾಂಡ್ ವಿರುದ್ಧವೇ ಅವರು ಮಾತನಾಡಿರೋದು, ಅದು ಪ್ರತ್ಯೇಕವಾಗಿ ಹೋರಾಟವನ್ನು ಮಾಡಿರುವಂಥದ್ದು, ಹೀಗೆ ಸಾಕಷ್ಟು ಆಪಾದನೆಗಳು ಅವ್ರ ಮೇಲೆ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಸಭೆಯಲ್ಲಿ ಏನು ಚರ್ಚೆಯಾಗಬಹುದು? ಇವರು ಜೊತೆಗೆ ತಾವು ಬೆಂಬಲಕ್ಕೆ ಇದ್ದೀವಿ ಅಂತ ಗುರುತಿಸ್ಕೊಳ್ಳುವಂಥ ರೆಬಲ್ ಬಣದ ನಾಯಕರು ಎಲ್ಲರೂ ಕೂಡ ಇರ್ತಾರಾ ಇವತ್ತು? ಅಥವಾ ನಿರೀಕ್ಷೆಗೂ ಮೀರಿದಂಥ ವ್ಯಕ್ತಿಯ ಆಗಮನ ಆಗುತ್ತಾ? ಇದೆಲ್ಲದಕ್ಕೂ ಕೂಡ ಕೆಲ ಕ್ಷಣಗಳಲ್ಲಿ ಉತ್ತರ ಗೊತ್ತಾಗುತ್ತೆ. ಜೊತೆಗೆ ಇಲ್ಲಿ ಏನು ಚರ್ಚೆ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ಸದ್ಯಕ್ಕೇನು ಚುನಾವಣೆ ಇಲ್ಲ, ಅಂತ ಹೊಡೆತಗಳೇನು ಪಕ್ಷಕ್ಕೆ ಆಗದೇ ಇದ್ರೂ ಕೂಡ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ಉತ್ತರ ಸಿಗುತ್ತೆ ಈ ಸಭೆಯ ನಂತರದಲ್ಲಿ. ಜೊತೆಗೆ ಹೈಕಮಾಂಡ್ ಸಪೋರ್ಟ್ ಇದ್ದಾಗ, ಪಕ್ಷದಲ್ಲಿ ಇದ್ದಾಗ ಯತ್ನಾಳ್ಗೆ ಸಪೋರ್ಟ್ ಮಾಡೋದು, ಅವರ ಮಾತುಗಳನ್ನು ವಹಿಸ್ಕೊಂಡು ಮಾತನಾಡೋದು ಬೇರೆ. ಬಟ್ ಇವಾಗ ಪರಿಸ್ಥಿತಿ ಬದಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಕಿರಣ್ ಹನ್ಯಡ್ಕ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕಿರಣ್ ಹನ್ಯಡ್ಕ, ಅದನ್ನೇ ಹೇಳ್ತಾ ಇದ್ದೆ, ಇವಾಗ ಯತ್ನಾಳ್ ಅವರು ಪಕ್ಷದಲ್ಲಿ ಇದ್ದಾಗ ಅವ್ರು ಮಾತನಾಡೋದಕ್ಕೆ, ಜೊತೆಗೆ ಅವರ ಮಾತನ್ನ ವಹಿಸ್ಕೊಂಡು ಒಂದಿಷ್ಟು ಜನ ನಾಯಕರು ಒಗ್ಗೂಡೋದಕ್ಕೆ ಒಂದು ಅರ್ಥ ಇದೆ. ಬಟ್ 2-3 ದಿನಗಳಲ್ಲಿ ರಾಜಕೀಯ ಬೆಳವಣಿಗೆಗಳು ಆಗಿರೋದು ಸಂಪೂರ್ಣ ಚಿತ್ರಣವನ್ನೇ ಬದಲಾಯಿಸಿಬಿಟ್ಟಿದೆ. ಇವತ್ತು ರೆಬಲ್ಸ್ಗಳ ಮೀಟಿಂಗ್ ಹಾಗಾಗಿ ಮಹತ್ವ ಪಡೆದುಕೊಳ್ತಾ ಇದೆ. ಹೌದು, ಈ ಹಿಂದೆ ಅವ್ರ ಜೊತೆಗೆ ಇದ್ದವ್ರು ಎಲ್ಲರೂ ಕೂಡ ಇವತ್ತಿನ ಮೀಟಿಂಗ್ ನಲ್ಲಿ ಇರ್ತಾರಾ ರೆಬಲ್ಸ್ ಅಂತ ಕಾಣಿಸ್ಕೊಳ್ಳೋರು? ಏನ್ ಗೊತ್ತಾಗ್ತಾ ಇದೆ ಕಿರಣ್ ಹನ್ಯಡ್ಕ? ಚೈತ್ರ, ನಿನ್ನೆ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ಮಾಡಿದಂಥ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿರುವಂಥ ಪ್ರಕಾರವಾಗಿ ಯತ್ನಾಳ್ ತಂಡದಲ್ಲಿ ಈ ಹಿಂದೆ ಯಾರೆಲ್ಲ ಅವರು ಉಚ್ಚಾಟನೆ ಆಗುವ ಮೊದಲಿಗೆ ಯಾರೆಲ್ಲ ತಂಡದಲ್ಲಿ ಸದಸ್ಯರಿದ್ದರು ಅವರೆಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಪಾಲ್ಗೊಳ್ತಾರೆ ಅನ್ನುವಂಥ ಮಾತನ್ನು ಅವರು ನಿನ್ನೆ ಹೇಳಿದರು. ಆದರೆ ಇವತ್ತು ಸಭೆಗೆ ಯಾರೆಲ್ಲ ಬಂದಿದ್ದಾರೆ ಅನ್ನುವಂಥರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ಮಾಹಿತಿ ಲಭ್ಯವಾಗಿಲ್ಲ. ಯಾಕೆಂದರೆ ಇವತ್ತು ಸಭೆ ನಡೀತಾ ಇರುವಂಥದ್ದು ಬೆಂಗಳೂರಿನ ಯುಬಿ ಸಿಟಿಯಲ್ಲಿರುವಂಥ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ಫ್ಲಾಟ್ನಲ್ಲಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಆ ಸಭೆಗೆ ಈಗಾಗಲೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೊಬ್ಬರು ಹಾಜರಾಗಿರುವಂಥ ವಿಚಾರ ಮಾತ್ರ ಬಹಳ ಸ್ಪಷ್ಟವಾಗಿ ಮಾಹಿತಿ ಗೊತ್ತಾಗಿದೆ.
ಉಳಿದಂತೆ ಯಾರ್ಯಾರು ಹಾಜರಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ. ಆದರೆ ಸಭೆಗೆ ಹೋಗೋದಾಗಿ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹಾಗೂ ಬಿಜೆಪಿಯಲ್ಲಿ ಮುಖಂಡರ ಜೊತೆ ಗುರುತಿಸಿಕೊಂಡಿರುವಂತಹ ಜೆಡಿಎಸ್ನ ಪರಾಜಿತ ಅಭ್ಯರ್ಥಿ NR ಸಂತೋಷ್ ಹಾಗೂ ಉಳಿದಂತ ಕೆಲವು 2-3 ಜನ ಮುಖಂಡರು ಈ ಸಭೆಗೆ ಪಾಲ್ಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇನ್ನೂ ಕೂಡ ಯಾರೆಲ್ಲ ಈ ಸಭೆಯಲ್ಲಿ ಇದ್ದಾರೆ ಅನ್ನುವಂಥರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಮಾಹಿತಿ ಸಿಕ್ಕಿಲ್ಲ. ಯಾಕೆಂದ್ರೆ ಇನ್ನು ಒಳಭಾಗದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂಥರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಸಿಗಬೇಕಾಗಿದೆ. ಈ ಸಭೆಯಲ್ಲಿ ಇವತ್ತು ಚರ್ಚೆ ಆಗುವಂತಹ ವಿಚಾರಗಳೇನೆಂದ್ರೆ, ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅವರ ಪರವಾಗಿ ಬಿಜೆಪಿ ವರಿಷ್ಠರ ಮುಂದೆ ಒಂದಷ್ಟು ಮನವಿಯನ್ನು ಸಲ್ಲಿಕೆ ಮಾಡುವಂತಹ ಚಿಂತನೆಯನ್ನು ಯತ್ನಾಳ್ ತಂಡ ಮಾಡಿದೆ. ಯಾಕಂದ್ರೆ ಉಚ್ಚಾಟನೆಯನ್ನು ವಾಪಸ್ ಪಡಿಬೇಕನ್ನುವಂತ ಆಗ್ರಹವನ್ನ ಮಾಡಿ ಉಚ್ಚಾಟನೆಯನ್ನು ವಾಪಸ್ ತೆಗೆಸಬೇಕನ್ನುವಂತ ಒಂದು ಪ್ರಯತ್ನವನ್ನ ಈ ತಂಡ ಮಾಡೋದಕ್ಕೆ ಮುಂದಾಗಿದೆ. ಹಾಗಾಗಿ ಇವತ್ತು ಸಿದ್ದೇಶ್ವರ ಅವರ ನಿವಾಸದಲ್ಲಿ ಸಭೆ ಸೇರುವಂತಹ ಸಂದರ್ಭದಲ್ಲಿ ಈ ಚರ್ಚೆಯನ್ನ ಮಾಡ್ತಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಿದೆ. ಯಾಕೆಂದ್ರೆ ಉಚ್ಚಾಟನೆಯನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕೇವಲ ಯತ್ನಾಳ್ ಅವರನ್ನೇ ಮಾತ್ರ ಉಚ್ಚಾಟನೆ ಮಾಡ್ತಾರೋ ಬಿಜೆಪಿ ಹೈಕಮಾಂಡ್, ಅಥವಾ ಯತ್ನಾಳ್ ತಂಡದಲ್ಲಿ ಗುರುತಿಸಿಕೊಂಡಿದ್ದಂತಹ ಬಿಜೆಪಿ ಉಳಿದ ಮುಖಂಡರು ಯಾರಿದ್ರೆ ಅವರ ಮೇಲೆಯೂ ಕೂಡ ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಹಾಗಾಗಿ ಉಳಿದವರ ಮೇಲೂ ಕೂಡ ಕ್ರಮವನ್ನ ಕೈಗೊಂಡ್ರೆ ಮುಂದೇನು ಅನ್ನುವಂಥ ವಿಚಾರದ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಯತ್ನಾಳ್ ಅವರ ಉಚ್ಚಾಟನೆಯನ್ನು ವಾಪಸ್ ಪಡಿಬೇಕನ್ನುವಂತಹ ಒತ್ತಡವನ್ನ, ಆಗ್ರಹವನ್ನ, ಮನವಿಯನ್ನ ಹೈಕಮಾಂಡ್ ಮುಂದೆ ಮಾಡಬೇಕನ್ನುವಂತಹ ಚಿಂತನೆಯನ್ನ ಈ ತಂಡ ಮಾಡಿಕೊಂಡಿದೆ. ಹಾಗಾಗಿ ಯಾವ ಸ್ವರೂಪದಲ್ಲಿ ಹೋಗಿ ಹೈಕಮಾಂಡ್ ಮುಂದೆ ಮನವಿಯನ್ನ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡುವಂಥದ್ದು. ಯಾಕೆಂದ್ರೆ ಅಲ್ಲಿ ಭೇಟಿಯನ್ನ ಮಾಡಬೇಕಾದ್ರೆ ಯಾರನ್ನ ಹೈಕಮಾಂಡ್ ಭೇಟಿ ಮಾಡಬೇಕು, ಶಿಸ್ತು ಸಮಿತಿಯನ್ನ ಭೇಟಿ ಮಾಡಬೇಕು, ಅಥವಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷನ ಭೇಟಿ ಮಾಡಬೇಕು, ಕೇಂದ್ರ ಗೃಹ ಸಚಿವರನ್ನ ಭೇಟಿ ಮಾಡಬೇಕು, ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯನ್ನ ಭೇಟಿ ಮಾಡಬೇಕು, ಅಥವಾ ಬಿಜೆಪಿ ರಾಜ್ಯ ಉಸ್ತುವಾರಿಯನ್ನು ಭೇಟಿ ಮಾಡಬೇಕು, ಹೀಗೆ 3-4 ಗೊಂದಲಗಳಿದೆ. ಹಾಗಾಗಿ ಉಚ್ಚಾಟನೆಯನ್ನು ವಾಪಸ್ ಪಡೆಯುವಂತ ನಿಟ್ಟಿನಲ್ಲಿ ಫಸ್ಟ್ ಅಪ್ರೋಚ್ ಯಾರನ್ನ ಮಾಡಬೇಕನ್ನುವಂಥ ಚರ್ಚೆಯನ್ನು ಕೂಡ ಈ ತಂಡ ಈಗಾಗಲೇ ಇವತ್ತಿನ ಸಭೆಯಲ್ಲಿ ಮಾಡ್ತಾ ಇದೆ. ಹಾಗಾಗಿ ಸಭೆ ಮುಕ್ತಾಯವಾದ ಬಳಿಕ ಯಾವ ವಿಚಾರದ ಬಗ್ಗೆ ನಿರ್ದಿಷ್ಟವಾಗಿ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗುತ್ತೆ. ಆದರೆ ಇವತ್ತಿನ ಸಭೆಯ ಪ್ರಧಾನ ಅಜೆಂಡಾ ಇರುವಂಥದ್ದು ಯತ್ನಾಳ್ ಪರವಾಗಿ ನಿಲ್ಲುವಂಥದ್ದು, ಅವರ ಪರವಾಗಿ ಹೈಕಮಾಂಡ್ನ ಭೇಟಿ ಮಾಡಿ ಉಚ್ಚಾಟನೆಯನ್ನ ಆದೇಶವನ್ನು ವಾಪಸ್ ಪಡೀರಿ ಅನ್ನುವಂಥ ಮನವಿಯನ್ನು ಮಾಡುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕಿರಣ್ ಇನ್ನೊಂದು ವಿಚಾರ, ಇದೀಗ ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ ಮೀಟಿಂಗ್ ನಡಿಬೇಕಿತ್ತು, ಏಕಾಏಕಿ ಆ ಮೀಟಿಂಗ್ ನ ಪ್ಲೇಸ್ ಶಿಫ್ಟ್ ಆಗುತ್ತೆ, ಸಿದ್ದೇಶ್ವರ ಅವರ ಮನೆಯಲ್ಲಿ ಆ ನಿವಾಸದಲ್ಲಿ ಮೀಟಿಂಗ್ ನಡೆಯೋದು ಅನ್ನೋದಾಗಿ ಆಗುತ್ತೆ. ಈ ಸ್ಥಳ ಬದಲಾವಣೆಯ ಹಿಂದೆ ಏನಾದ್ರೂ ಕ್ಯಾಲ್ಕುಲೇಷನ್ಸ್ ಇದೆಯಾ, ಅಥವಾ ಅನುಕೂಲಕ್ಕೆ ತಕ್ಕಾಗ ಆಗಿರೋದಾ, ಏನ್ ಗೊತ್ತಾಗ್ತಾ ಇದೆ ಕಿರಣ್? ಚೈತ್ರ, ಇಲ್ಲಿ ಈ ಸಭೆಯ ಸ್ಥಳವನ್ನು ಬದಲಾವಣೆ ಮಾಡಿರುವಂಥದ್ದು ಬಹುತೇಕ ಅದು ಮಾಧ್ಯಮದ ಕಣ್ಣು ತಪ್ಪಿಸಿ ಸಭೆಯನ್ನು ನಡೆಸಬೇಕು ಅನ್ನುವಂಥ ಉದ್ದೇಶವನ್ನ ಯತ್ನಾಳ್ ಮತ್ತು ಅವರ ತಂಡ ಇಟ್ಟುಕೊಂಡಂತ ರೀತಿಯಲ್ಲಿ ಕಂಡು ಬರ್ತದೆ. ಯಾಕೆಂದ್ರೆ ಉಚ್ಚಾಟನೆ ಆದ ಬಳಿಕ ದೆಹಲಿಯಿಂದ ಬಂದಿದ್ದಂಥ ಯತ್ನಾಳ್ ಎಲ್ಲೂ ಕೂಡ ಯಾರ ಕಣ್ಣಿಗೂ ಕಾಣಿಸದಂತ ರೀತಿಯಲ್ಲಿ ಮಾಧ್ಯಮಕ್ಕೂ ಕೂಡ ಸಿಗದೆ ನೇರವಾಗಿ ಚಿಂಚೋಳಿ ಇರುವಂತಹ ತಮ್ಮ ಕಾರ್ಖಾನೆ ಗೆಸ್ಟ್ ಹೌಸ್ನಲ್ಲಿ ಉಳಿದುಕೊಂಡಿದ್ರು. ಇವತ್ತು ಬೆಳಗ್ಗೆಯೂ ಕೂಡ ಮಾಧ್ಯಮಕ್ಕೆ ಸಿಗದೇ ಇರುವಂಥ ರೀತಿಯಲ್ಲಿ ಬೆಳಗಿನ ಜಾವೇ ಅವರು ಕಲಬುರಗಿಯಿಂದ ಚಿಂಚೋಳಿಯಿಂದ ಹೊರಟು ಬೆಂಗಳೂರಿಗೆ ಬಂದಿದ್ದಾರೆ. ಹಾಗಾಗಿ ಬಹುತೇಕ ಅದು ಯತ್ನಾಳ್ ಅವರನ್ನ ಮಾಧ್ಯಮದ ಕಣ್ಣು ತಪ್ಪಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಸಭೆಯ ಸ್ಥಳವನ್ನು ಕೂಡ ಬದಲಾವಣೆ ಮಾಡಿರುವಂತಹ ಸಾಧ್ಯತೆಗಳು ಕಂಡು ಬರ್ತದೆ. ಅದನ್ನು ಹೊರತುಪಡಿಸಿದಂತೆ ಸ್ಥಳ ಬದಲಾವಣೆ ವಿಚಾರದಲ್ಲಿ ಯತ್ನಾಳ್ ತಂಡಕ್ಕೆ ಬೇರೆ ಯಾವುದೇ ಸಕಾರಣಗಳಿಲ್ಲ. ಯಾಕೆಂದ್ರೆ ಈ ಹಿಂದೆ ಎಲ್ಲಾ ಸಭೆಗಳನ್ನು ಅವರು ಮಾಡಿರುವಂತದ್ದು ಕುಮಾರ್ ಬಂಗಾರಪ್ಪ ಅವರು ಸದಾಶಿವನಗರದ ನಿವಾಸದಲ್ಲಿ, ಅಲ್ಲೂ ಕೂಡ ಎಲ್ಲಾ ವ್ಯವಸ್ಥೆಗಳು ಕೂಡ ಇತ್ತು ಮತ್ತು ಉಳಿದಂತ ಅವರ ಎಲ್ಲಾ ಚಟುವಟಿಕೆಗಳಿಗೂ ಕೂಡ ಅಲ್ಲಿ ಅವಕಾಶಗಳಿತ್ತು. ಹೀಗಾಗಿ ಆ ಒಂದು ಸೂಕ್ತ ಸ್ಥಳವನ್ನ ಬಿಟ್ಟು ಬೇರೆ ಕಡೆ ಶಿಫ್ಟ್ ಮಾಡಿರುವಂತದ್ದು, ಸಿದ್ದೇಶ್ವರ ಅವರ ನಿವಾಸಕ್ಕೆ ಶಿಫ್ಟ್ ಮಾಡಿರುವಂತಹ ಉದ್ದೇಶ ಇಲ್ಲಿ ಮಾಧ್ಯಮದ ಕಣ್ಣಿಗೆ ಯತ್ನಾಳ್ ಅವರು ಕಾಣಿಸಿಕೊಳ್ಳಬಾರದು. ಒಂದು ವೇಳೆ ಕಾಣಿಸಿಕೊಂಡಿರಂತ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಡಬೇಕಾಗತ್ತೆ. ಆ ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಅದು ಮತ್ತೆ ಪ್ರತಿಕೂಲವಾದಂತಹ ಪರಿಣಾಮಗಳಿಗೆ ಕಾರಣವಾಗಬಹುದು ಅನ್ನುವಂಥ ಆತಂಕ ಕೂಡ ಯತ್ನಾಳ್ ಮತ್ತು ಅವರ ತಂಡಕ್ಕೆ ಇದ್ದಂತಿದೆ. ಹಾಗಾಗಿ ಮಾಧ್ಯಮದಿಂದ ದೂರ ಉಳಿಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಸಭೆಯ ಸ್ಥಳವನ್ನ ಕುಮಾರ್ ಬಂಗಾರಪ್ಪ ನಿವಾಸದಿಂದ ಸಿದ್ದೇಶ್ವರ ನಿವಾಸಕ್ಕೆ ಸ್ಥಳಾಂತರ ಮಾಡಿರುವಂತಹ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಚೈತ್ರ, ರೈಟ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗಾಗಿ.